ಸಿಂಪಲ್ಲಾಗಿ ಮಜ್ಜಿಗೆ ಕುಡಿಬೇಕಾ ಮನೇಲೆ? ಹಾಗಾದರೆ ಈ ರೀತಿ ಮಜ್ಜಿಗೆನ ಮಾಡ್ಕೊಳ್ಳಿ. ಒಂದು ಬೌಲ್ಗೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ. ಅದಾದಮೇಲೆ ಗ್ರೈಂಡ್ ಮಿಷಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಬನ್ನಿ ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈ ಥರ ಮಜ್ಜಿಗೆ ಬರುತ್ತೆ. ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಮಜ್ಜಿಗೆನ. ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೈಡ್ಗೆ ಈರುಳ್ಳಿನ ನೆಂಚ್ಕೊಂಡು ಮಜ್ಜಿಗೆ ಕುಡಿಯೋದ್ರಲ್ಲಿ ತುಂಬ ರುಚಿಯಾಗಿರುತ್ತದೆ. ನಿಮಗೂ ಬೇಕಂದರೆ ಈ ರೀತಿ ಮಜ್ಜಿಗೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಉಪ್ಪಿನಕಾಯಿ ತಗೊಂಡು ಸೈಡಲ್ಲಿ ಸ್ನ್ಯಾಕ್ಸ್ ಆಗಿ